ಮಳಿ ಮಳಿ ಏನಾದ್ರು ಸರಿಯಾಗಿ ಆಯ್ತಂದ್ರ ಇಲ್ಲಿ ಆದಲ್ರಿ ಈ ರೀತಿ ಇಲ್ಲಿ ಹೆಂಗ ಏಕಟ್ಟಾಗೈತಲ್ಲ ಇಲ್ಲೆಲ್ಲಾ ಆತವ್ರಿ ಇಲ್ಲೆಲ್ಲಾ ಸೀದಾ ಪೂರ್ತಿ ತುಂಬಿ ಹೋಗ್ತಾರಿ ಗಿಡನೇ ವಾಜ್ ಆತಿರ್ಬೇಕ್ರಿ. ಎಲ್ಲಾ ಕಡೆ ನೋಡಾಕ ಗಿಡನೇ ಒಂದ್ ಸ್ವಲ್ಪ ಇದು ಕಾಣಲ್ರಿ ಅವ್ ಬಡ್ಡಿ ಕಾಣಂಗಿಲ್ರಿ. ಬರೀ ಕಾಯಿನೇ ಆಗಿರ್ತಾವ್ರಿ ಅಷ್ಟೊಂದು. ಕಾಯಿ ಆತಾವ್ರಿ. ಇನ್ನ ಎಷ್ಟೆಷ್ಟ್ ಕೆಜಿ ಆತಾವ್ರಿ ಲಾಸ್ಟ್ ರೀ? ಒಂದ್ ಕಾಯಿ 700 ಇಂದ 800 ಗ್ರಾಮ್ ತನ ಆತಾವ್ರಿ. ಒಂದ್ ಕಾಯಿ 1 ಕೆಜಿ ಸನಿಪ್ರಿ? 1 ಕೆಜಿ ಸ್ವಲ್ಪ ಕಡಿಮೆ ಆತಾವ್ರಿ, ಸ್ವಲ್ಪ ಇದು ಆಗಲ್ಲ. 1 ಕೆಜಿ ತನ ಆಗಿರ್ಬೇಕಲ್ಲ ರೀ? ಆಗ್ಯಾವ್ರಿ. ಒಂದು ಫಸ್ಟ್ 1ನೇ ವರ್ಷದ ಒಂದ್ ಸ್ವಲ್ಪ ಕಡಿಮೆ ಆಗಿರ್ತಾವಲ್ ಕಾಯಿ. ಅವಾಗ ಈಗ ಬಕ್ಳ ಆತಾವಲ್ರಿ ಕಾಯಿ ಇದನ್ನು ಸೈಜ್ನು ಕಡಿಮೆ ಆಗ್ತಾವ. ಬಕ್ಳ ಆದಂಗ ಅಂದ್ರ ಕಾಯಿ ಅಂದ್ರ ಸ್ವಲ್ಪ ಸೈಜ್ ಕಡಿಮೆ ಆಗ್ತಾವ. ಅಂದ್ರ ಜಾಸ್ತಿ ಕಾಯಿ ಆಗಿರ್ತಾವ ಅಂದ್ರ ಗಿಡಕ್ಕೆ ಕಾಯ್ದು ಕೊಡೋದಾಗಲ್ರಿ ಒಂದ್ ಶಾಟ್ ಅಂತ. ಓಹೋ, ಈ ತರ ಐತೇನ್ರಿ ಅವಕ್ಕ? ಎಲ್ಲಾ ರೈತರಿಗೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ಹೊಸ ರೈತರಿಗೆ ಅನುಕೂಲ ಅಲ್ಲ ಮತ್ತೊಂದು ವಿಡಿಯೋ ಮಾಡತ್ತೀನಿ. ಏನಪ್ಪಾ ಅಂದ್ರೆ ಡ್ರ್ಯಾಗನ್ ಬಗ್ಗೆ. ಈ ಡ್ರ್ಯಾಗನ್ ಸಾಕಷ್ಟು ಜನ ಹಾಕ್ಲತ್ತಾರ, ಇದು ತುಟ್ಟಿನೂ ಐತಿ. ಅದಕ್ಕೋಸ್ಕರ ಈ ವಿಡಿಯೋ ಬಗ್ಗೆ, ಡ್ರ್ಯಾಗನ್ ಬಗ್ಗೆ ಪೂರ್ತಿ ವಿಡಿಯೋ ಮಾಡತ್ತೀನಿ. ನಮ್ಮ ಫ್ರೆಂಡ್ ಆದಾರ ಸತೀಶ್ ಅವರ. ಬರೀ ಸರ್, ಇವ್ರು ನಮ್ಮೂರವ್ರೆ. ಅಂದ್ರೆ ಡ್ರ್ಯಾಗನ್ ಬಗ್ಗೆ ಫಸ್ಟ್ ನಮ್ಮ ಊರ ಹಾಕ್ದವ್ರು ಇವ್ರೆ. ಒಂದಿಷ್ಟು ಮಾಹಿತಿ ಹೇಳ್ಕೊಡ್ತೀವಿ. ಇವ್ರಿಗೆ ಮಾಹಿತಿ ಅಂದ್ರೆ ನಮ್ಮ ಊರಾಗ ಅಂದ್ರೆ ಇವ್ರಿಗೆ ಲೋಕಲ್ ಬೇರೆ ಕಡೆ ಹೋಗ್ಬೋದಿತ್ತು. ಇಲ್ಲೇ ನಮ್ಮ ಊರವ್ರ ಯಾರ ಅನುಕೂಲ ಇಲ್ಲ, ಎಲ್ಲರಿಗೆ ನಮ್ಮ ಊರಾಗ ಹಚ್ಬೋದು. ಬೇರೆ ಕಡೆ ಕಾಲ್ ಮಾಡಿದ್ರು ಎಲ್ಲಾ ತರ ಮಾಹಿತಿನ ಹೇಳ್ತಾರ. ಮತ್ ಅಗ್ಗಿ ಕೂಡ ಸಿಗ್ತಾವ ಇವ್ರ ಬಲ್ಲಿ. ಇದ್ರ ಬಗ್ಗೆ ಹೇಳ್ರಿ ಸರ್, ಯಾಕೆ ತಂದ್ರಿ, ಎಲ್ಲಿ ತಂದ್ರಿ, ಮತ್ತ ಯಾವ ತರ ಕಷ್ಟ ಆಯ್ತು ನಿಮ್ಗೆ ಇದ್ರ ಬಗ್ಗೆ ಹೇಳಕ್ಕೆ? ಅಂದ್ರೆ ಇದು ಇಲ್ಲೇ ದೇವ್ರಪ್ಪಿಗೆ ಸಮೀಪ ಇರೋ ಇದು ತಗೊಂಬಂದಿರ್ವಿ, ಇಲ್ಲಿ ಇಂಗಳಿಗೆ ಹತ್ರ. ತಂದಿರಿ? ಅಲ್ಲಿ ಅಗಿ ತಗೊಂಡ್ 40 ರೂಪಾಯಿಗೆ ಒಂದ್ ಅಗಿ ಕೊಟ್ರಿ ಅವ್ರು. ಅಂದ್ರೆ ನಿಮ್ ತಲೆ ಹೆಂಗ್ ಬತ್ತೆ ಸರ್ ಇದೇ ಹಚ್ಬೇಕು ಅನ್ನೋದು? ಅಂದ್ರ ಇದ್ರ ಬಗ್ಗೆ ಬಾಳ ಯೂಟ್ಯೂಬ್ ಒಳಗ ನೋಡಿ ನಾವು ಒಂದ್ ಸ್ವಲ್ಪ ತಲೆ ಕೆಡಿಸ್ಕೊಂಡು ಇದು ಮಾಡಿದೇವ್ರಿ. ಇದ್ರ ಬಗ್ಗೆ ಯೂಟ್ಯೂಬ್ ದಾಗೆ ನೋಡ್ರಿ ಮೊದಲ. ಯೂಟ್ಯೂಬ್ ಅಂದ್ರೆ ಇದೊಂದು ಇನ್ಕಮ್ ಐತಿ, ಸ್ವಲ್ಪ ಏನಾದ್ರು ಇಂಪ್ರೂವ್ ಆಗ್ಬಹುದು. ಏನಪ್ಪಾ ಅವೇ ಸಣ್ಣ ಪುಟ್ಟ ಬೆಳೆಗಳು ಬೆಳೆದ್ ಏನ್ ಮಾಡುದು, ಸ್ವಲ್ಪ ಏನಾದ್ರು ಹೆಚ್ಚುವರಿಯಾಗಿ ಮಾಡುಮ್ ಅಂತ ಹೇಳಿ ನಮ್ಮೂರಾಗ ಹಾಕಿದ್ ನಾವೇ ಫಸ್ಟ್ ಇದು. ಅದಕ್ಕೆ ಇದೊಂಥರ ನೋಡುಮು ಇದು ಮಾಡಿ ಅಂತ ಹೇಳಿ ನಾನು ನಮ್ಮ ಅಣ್ಣ ಅವ್ರೆಲ್ಲಾ ಇದು ಮಾಡ್ಕೊಂಡು ಇದು ತಂದೇವ್ರಿ. ಇದು ಎಷ್ಟ್ ಎಕರೆ ಅದ್ರಿ? 1 ಎಕರೆ ಅದ? ಎಷ್ಟ ಅದ್ರಿ ಇಲ್ಲಿ? ಇದು 1 ಎಕರೆ ಐತ್ರಿ. ಅಲ್ಲಿ ತಳಗ ಒಂದ್ ಸ್ವಲ್ಪ ಹಾಕಿವಿ, ಅದೊಂದ್ ಸೇರಿ ಒಂದು 1.5 ಎಕರೆ ತನ ಐತ್ರಿ. ಎಷ್ಟ್ ಟೋಟಲ್ ಎಷ್ಟ್ ಗಿಡ ತಂದಿರಿ ಟೋಟಲ್ ರೀ? ಟೋಟಲ್ ನಾವು ತರುವಾಗ ಸ್ಟಾರ್ಟಿಂಗ್ ಇದಿಷ್ಟೇ ತಂದಿದ್ವಿ. ಇದು ಇದ್ರಿಂದಾನೇ ಅಲ್ಲಿ ಕೆಳಗೆಲ್ಲ ಇದ್ರ ಅಗಿನೇ ಮಾಡ್ಕೊಂಡು ಅಲ್ಲಿ ಮಾಡ್ಕೊಂಡ್ವಿ. ಕಟ್ ಮಾಡಿ ಇದ್ರಿಂದಾನೇ ಅದು ಕೆಳಗಿನ ಪಡ ನಾವೇ ಮಾಡ್ಕೊಂಡಿರೋದು ಸ್ವಂತ ನಮ್ಮ ಇದ್ರದಿಂದ. ನೀವೇ ಮೊದಲು ತಂದು ಟೋಟಲ್ ಫಸ್ಟ್ ಸ್ಟಾರ್ಟಿಂಗ್ ತಂದಿದ್ದು ಇವು ಒಂದು 250 ಕಂಬ ಅದಾವ್ರಿ. 250 ಕಂಬಕ್ಕ ಸ್ಟಾರ್ಟಿಂಗ್ ಅಂದ್ರ ಒಂದ್ 1000 ಅಗಿ ತಂದಿವ್ರಿ. 1000 ಅಗಿ ರೀ? 40 ರೂಪಾಯಿಗೆ ಒಂದ್ ಅಗಿ 1000 ತಂದಿವ್ರಿ. ಕಂಬ ಆಯ್ತು, ರಿಂಗ್ ಶೇಪ್ ಐತ್ರಿ. ಅದು ನಾವು ದ್ರಾಕ್ಷಿ ತರಾನು ಮಾಡ್ಬೋದ್ರಿ. ದ್ರಾಕ್ಷಿ ತರ ಐತೆ ಅಲ್ಲಿ, ದ್ರಾಕ್ಷಿ ಸೇಮ್ ತಂತಿ ಮ್ಯಾಗ ಹಾಕಿದ್ದು ಆ ತರಾನು ಮಾಡ್ಬೋದ್ರಿ. 2 ತರ ಬರ್ತೈತ್ರಿ ಅದು. ಗೊಬ್ಬರ ಹೆಂಗರಿ ಮತ್ ನೀರ್ ಹೆಂಗ? ಇದು ನೀರಂತ್ರು ಜಾಸ್ತಿ ಹಾಕಂಗಿಲ್ರಿ, ನೀರ್ ಕಡಿಮೆನೆ ಐತಿ. ಮತ್ತ ಇದಕ್ಕ ಕುರಿ ಗೊಬ್ಬರ ಅದು ನಾವು ಸ್ವಲ್ಪ ಅಷ್ಟೇನ್ ಜಾಸ್ತಿ ಇಲ್ಲ, ಸ್ವಲ್ಪ ಅವಾಗವಾಗ ಮಳೆಗಾಲ ಸಮೀಪ ಬಂದಾಗ ಅಷ್ಟು ಹಾಕುದ್ರ ಅಷ್ಟೇ. ಮಳೆಗಾಲ ಸಮೀಪ ಈ ಸಲ ಗೊಬ್ಬರ ಹಾಕಿರ್ಲಾರ, ಪೂರ್ತಿ ಗೊಬ್ಬರನೇ ಕಾಣುತ್ತೆ. ಇದು ಏನ್ ಕಾಯ್ದು ಹಾಕಿರ್ಲಾರ? ಇದೇನ್ರಿ ಇದು? ಅಂದ್ರ ಇದು ಕೆಳಗಡೆ ಎಲ್ಲಾ ಏನಿದು ಸದಿ ಹುಲ್ ಬೆಳಿಬಾರ್ದ ಅಂತ ಹೇಳಿ ಹಾಕಿದ್ರಿ. ಅದು ಹುಲ್ಲು ಬೆಳಿಬಾರ್ದ ಕಾಯ್ದು ಹಾಕಿರಿ? ಇದು ಹೆಂಗ್ ಇನ್ಕಮ್ ಹೆಂಗ್ ಬರ್ತಾರ? ಇದು ಇನ್ಕಮ್ ಚಲೋ ಐತ್ರಿ. ಇದು ಕೆಜಿಗೆ 120 ರಿಂದ 150 ಐತ್ರಿ. ಈಗಿನ ಕಾಲಮಾನ ಅಂದ್ರ ಜಾಸ್ತಿ ಆಗ್ಯಾವ್ರಿ ಎಲ್ಲಾ ಇದು. ಆದ್ರಿಂದ 120 150 ಐತ್ರಿ ಇನ್ನು. ಒಂದೇ ಗಿಡದಿಂದ ಎಷ್ಟ್ ಇನ್ಕಮ್ ಬರ್ತಾರ ಸುಮ್ಮಂದಾದ? ಒಂದ್ ಗಿಡದಿಂದಂತ್ರು ಒಂದ್ ಸೀಸನ್ದಾಗ ಹಿಡಿದ್ರು ಒಂದ್ 10,000 ತನ ಬರ್ತೈತ್ರಿ. ಒಂದೇ ಗಿಡದಿಂದ 10,000 ಬರ್ತಾರಿ? ಏನಿಲ್ಲ ಅಂದ್ರ ಎಲ್ಲಾ ರೌಂಡ್ ಒಂದ್ ವರ್ಷದಾಗ ಏನ್ರಿ ಅದು? ಎಷ್ಟ್ ಸಾರಿ ಬರ್ತೈತ್ರಿ ಒಂದ್ ಗಿಡ ಇಳುವ ಎಷ್ಟ್ ಬರ್ತೈತ್ರಿ? ಹೂವ ಕಾಯಿ ಆಗ್ಬೇಕಂದ್ರ 1 ವರ್ಷದಾಗ ಸಾರಿ ಬರ್ತೈತ್ರಿ? 1 ವರ್ಷದಾಗ ಇದು ಬರೋದು ಬರೀ ಮಳೆಗಾಲಕ್ಕೆ ಅಷ್ಟೇ ರೀ. ಇವು ಮಳೆಗಾಲ ವರ್ಷದಾಗ ಒಂದೇ ಸಾರಿ ಬೆಳೆಯೋದು? ಮಳೆಗಾಲಕ್ಕೆ ಅಷ್ಟೇ ಇರ್ತೈತ್ರಿ ಇದು. ಮತ್ ಇದೇನ್ ಎಣ್ಣೆ ಗಿಣ್ಣಿ ಏನ್ರಿ ಹೊಡಿಬೇಕೇನ್ರಿ ಇದಕ್ಕ? ಏನಿಲ್ರಿ, ಎಣ್ಣೆ ಅಂದ್ರ ಈ ರೀತಿ ಸ್ವಲ್ಪ ಕೊಳೆ ರೋಗ ಅದು ಬಂದಿರ್ತೈತಲ್ರಿ, ಅವಾಗ ಕೊಸೈಡ್ ಅಂತೇಳಿ ಒಂದ್ ಎಣ್ಣೆ ಬರ್ತದ, ಅದಿಷ್ಟೇ ಹೊಡಿಯೋದು. ಇದು ಬೆಳಗಂದ ಅದೇ ಹೊಡಿತೀರಿ ಏನ್ರಿ ಇದು? ಕೊಸೈಡ್ ಬೇಸಿಗೆ ಒಳಗ ಇದು ಬಿಸಿಲು ಜಾಸ್ತಿ ಆಗಿರ್ತದಲ್ಲ, ಆ ಟೈಮಿಗೆ ಅಷ್ಟೇ ಸುಣ್ಣದ ತರ ಇರ್ತೈತಿಲ್ರಿ ಒಂದು, ಅದು ಹೊಡಿತೀವ್ರಿ ಅಷ್ಟೇ. ಪಂಪಿಲೆ ಹೊಡಿಬೇಕ? ಹೆಂಗ್ ಹೊಡಿಬೇಕ್ರಿ? ಪಂಪಿಲೇನೆ ಇರೋದು. ಅಗಿಗಳನ್ನು ಮಾರ್ತೀರಿ? ಅಗಿನೂ ಮಾಡ್ತೀವಿ. ನೀವೇ ಮಾಡ್ಕೊಡ್ತೀರಿ? ಆ ರೈತರಿಗೆ ಯಾವ ತರ ಕೊಡ್ತೀರಿ ಇದು? ರೈತರಿಗೆ ಅವ್ರಿಗೂ 40 ರೂಪಾಯಿನೇ ಹೋಗುತ್ತೆ. ಇದು 40 ರೂಪಾಯಿ ಅಗಿ ಕೊಡ್ತೀರಿ? ಎಲ್ಲಾ ನೀವೇ ಮಾಹಿತಿ ಹೇಳ್ಕೊಡ್ತೀರಿ ಯಾವ ತರ ಮಾಡ್ಬೇಕು ಅನ್ನೋದು? ಎಲ್ಲಾ ನಾವೇ ಹೇಳ್ಕೊಡ್ತೀವಿ.
ಈ ಸದ್ಯಕ್ಕೆ ಈ ಕಾಯಿಗಳು ಅಲ್ಲತ್ತವೇನ್ರಿ ಇವು ಹಿಂಗ? ಇವ್ ಕಾಯಿನೇ ಅಲ್ಲತ್ತವ್ರ ನೋಡ್ರಿ ಎಲ್ಲಾ. ಹಾ 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 ಹಾ. ಮಳೆ ಒಂದ್ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಆಯ್ತಂದ್ರ ಸ್ಟಾರ್ಟ್ ಇರೋದು. ಇದು ಯಾವ ತರ ಬೆಳಿತಾರ? ಏನು ಮಳಿ ಬೇಕ ಏನ್ ಜಾಸ್ತಿ ಕಮ್ಮಿ ಇರ್ಬೇಕ್ರಿ? ಇದಕ್ಕ ಹೆಂಗ್ರಿ ಇದು? ಕೋಲ್ಡ್ ವಾತಾವರಣ, ಒಟ್ಟ ಕ್ಲೈಮೇಟ್ ಒಂದ್ ಸ್ವಲ್ಪ ಕೋಲ್ಡ್ ಇರ್ಬೇಕ್ರಿ ಇದಕ್ಕ. ಹಾ ಹಾ ಹಾ. ಅವಾಗ ಅಷ್ಟೇ ಇದು ಆಗುತ್ರಿ. ಕೋಲ್ಡ್ ಹೂವ ಇದು ಆಗುತ್ತ ಸ್ಟಾರ್ಟ್ ಆಗ್ಬಿಡ್ತೈತ್ರಿ. ಇದು ರೀ. ಹ್ಮ್. ಈ ಸದ್ಯಕ್ಕೆ ಇನ್ನ ಆಲಗತಾವ ಇನ್ನ ಜಾಸ್ತಿ ಆತವ್ರಿ ಇದಕ್ಕೆ? ಇನ್ನು ಜಾಸ್ತಿ ಆತವ್ರಿ. ಹಂಗೆ ಮಳಿ ಯಾವಾಗ ಜಾಸ್ತಿ ಆಗುತ್ತಲ್ಲ ಹಂಗೆ ಇಲ್ಲೆಲ್ಲಾ ಇವೇನ್ ಅದಾವಲ್ರಿ ಮುಳ್ಳ, ಇವ್ ಮುಳ್ಳವಲ್ಲ ರೀ? ಇವ್ ಮುಳ್ಳಿಗೆಲ್ಲಾ ಇಲ್ಲಿ ಹೂ ಬಿಟ್ಕೊತ ಹೋಗ್ತಾವ್ರಿ. ಇಲ್ಲಿ ತಮ್ಮ ಕ್ಯಾಮ್ರಾಮನ್, ಇವೆಲ್ಲಾ ಮುಳ್ಳಿದ್ದೀವಿ ಎಲ್ಲಾ ಕೈದು ಹಾಕೋತೆ ಹೋತಾವ್ರಿ ಇವು. ಒಟ್ಟು ಆತಾವ್ರಿ ಇಲ್ಲೆಲ್ಲಾ ಆತಾವ್ರಿ ಹೂ. ಒಟ್ಟು ಕೈ ಆತಾವ್ರಿ ಎಲ್ಲೆಲ್ಲಿ ಒಂದೊಂದ್ ಆತಾವ್ರಿ. ಬಿರ್ಸ್ ಆದಲ್ಲಿ ಹಿಂಗ ಗಾಡಿ ಸ್ವಲ್ಪ ಎಷ್ಟು ಮುತ್ತಿದಾಗ ಆಗಲ್ರಿ, ಯಾಕಂದ್ರ ಇಲ್ಲಿ ಮೆತ್ತಗ ಇರ್ತೈತಿ. ಇಲ್ಲ ಆತಾವ್ರಿ ಹಿಂಗ. ಈಗ ಇನ್ನ ಹಾಕೋತೆ ಹೋತಾವ್ ನಂಗೈತ್ರಿ. ಎಷ್ಟ್ ತಿಂಗಳ ತನ ಇವ್ ಆತಾವ್ರಿ? ಇವ್ ಆದ್ರ ನೋಡ್ರಿ ಮುಳ್ಳಿದ್ದಲ್ಲೇ ಆಗಿರ್ತಾವ. ಹೌದಲ್ಲ ರೀ. ಅಂದ್ರ ಸ್ಟಾರ್ಟಿಂಗ್ ತುದಿಗೆ ಆತಾವೇನ್ರಿ ಇವು? ಹಾ 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 ಹಾ. ನೀವ್ ಇಷ್ಟ ವರ್ಷದಾಗ್ರಿ ಸರ ಮೊದಲ್ ಹಚ್ಚಿದ್ರಲ್ಲ ರೀ, ಅಂದಾಜ್ ಎಷ್ಟ್ ವರ್ಷ ಐತ್ರಿ ಗಿಡಗಳು ಹಚ್ಚಿವು? ಈಗ ಇದು 4ನೇ ವರ್ಷ ರೀ. ಈ ವರ್ಷ 3 ವರ್ಷ ಕಾಯಿ ಆಯ್ತ್ರಿ. ಆತಾವ್ರಿ ಇವು? ಇನ್ನ ಹಚ್ಚಿದ ಒಂದ್ 10-11 ತಿಂಗಳಿಗೆ ಸ್ಟಾರ್ಟ್ ಆತಾವ್ರಿ. ಅಂದ್ರ ಒಂದೇ ವರ್ಷನ್ಯಾಗ ಕಾಯಿ ಚಲೋ ರೀ? ಹಚ್ಚಿದ ಒಂದ್ ವರ್ಷಕ್ಕೆ ಸ್ಟಾರ್ಟ್ ರೀ. ಅಂದ್ರ ಸ್ಟಾರ್ಟಿಂಗ್ ವರ್ಷ ಒಂದ್ ಸ್ವಲ್ಪ ಕಡಿಮೆ ಆಗ್ತದ್ರಿ. ಎಂಡಿಂಗ್ ಹೋದಂಗ ಸ್ವಲ್ಪ ಇದು ಆತವ್ರಿ. ಅಂದ್ರ ಸ್ಟಾರ್ಟಿಂಗ್ ಇಯರ್ದೊಳಗ ಮಳೆಗಾಲಕ್ಕ ಡಿಸೆಂಬರ್ ನವೆಂಬರ್ ತನ ಬರ್ತಾವ್ರಿ ಇವು ಅಷ್ಟೇ ಜಾಸ್ತಿ. ಆಮೇಲೆ ಮುಂದ್ 2ನೇ ವರ್ಷಿಗೆ ಜಾಸ್ತಿ ಆತಾವ್ರಿ. 2ನೇ ವರ್ಷಿಗೆ? 1ನೇ ವರ್ಷಿಗೆ ಅಷ್ಟ ಆಗಲ್ರಿ, ಯಾಕಂದ್ರ ಗಿಡ ಬೆಳಿಲಿಕ್ ಟೈಮ್ ತಗೊಂಡಿರ್ತೈತಿ. ಅದರದಿಂದ 1ನೇ ವರ್ಷಿಗೆ ಅಷ್ಟ ಆಗಲ್ರಿ. ಮತ್ತೆ ಇದು ಎಲ್ಲಾ ಹಚ್ಚಿರ್ಲಾರ ಇದು ಹೆಂಗ್ರಿ ಸರ? ಇದು ಕಂಬ ತಂದಿರಿ, ಮತ್ತ ಮುಂದ ರಿಂಗ್ ಹಾಕೊಂಡಿರಿ? ಅವು ಸಿಮೆಂಟಿನ್ ಕಂಬ ಅದಾವ್ರಿ ಅವು. ಮತ್ತ ಮ್ಯಾಗ ರಿಂಗ್ ಐತ್ರಿ. ಅದು ಗಿಡ ಹಿಂಗ್ ಮ್ಯಾಗ ಹೋಗಿ ಹಿಂಗ್ ವಾಪಸ್ ಎಲ್ಲಾ ಕಡೆ ತೆಳಗ್ ಬೀಳೋದಕ್ಕ. ಮತ್ತ ಈ ತರ ರಿಂಗ್ ಆಗಿ ಡ್ರಿಪ್ ಹಾಕೊಂಡಿರಿ, ಇದು ಹೆಂಗ್ ಇದೇನು ಕಬ್ಬ್ ನೀರ್ ಹೋಗಂಗ ಹೆಂಗ್ರಿ ಇದು? ಸರ್ ಅದು ರಿಂಗ್ ಅಂದ್ರ 4 ಗಿಡ ಇರ್ತಾವ್ರಿ ಒಂದ್ ಕಂಬಕ್ಕ. ಒಂದೇ ಕಂಬಕ್ 4 ಗಿಡ ಇರ್ತಾವ್ರಿ? ಈ ಸೈಡ್ ಎಲ್ಲಾ ಕಡೆ ಸೈಡ್ ಕಂಬ ಚೌಕಾಕಾರ ಇರ್ತದಲ್ರಿ, ಅದಕ್ಕ ರೌಂಡ್ ಎಲ್ಲಾ ಕಡೆ ಒಂದೊಂದ್ ಗಿಡ ಇರ್ತಾವ್ರಿ. ಅದಕ್ಕ ಡ್ರಿಪ್ ಆ ರೀತಿ ಎಲ್ಲಾ ಗಿಡಕ್ಕೂ ನೀರ್ ಹೋಗಂಗ ಆ ರೀತಿ ಡ್ರಿಪ್ ಮಾಡಿವ್ರಿ. ಕಂಬ ಇರ್ತದಲ್ಲ ರೀ, ಕಂಬ ಹೆಂಗ್ ಒಂದ್ ಬೀಳ್ತಾವ್ರಿ ನಿಮ್ಗ? ಒಂದ್ ಕಂಬ ಪೂರ್ತಿ ರೌಂಡ್ ಆಗಿ ತರ್ಬೇಕಾದ್ರ? ಕಂಬ ಅಂದ್ರ 220 ಐತ್ರಿ. ರಿಂಗ ಹಿಡಿದು ಒಂದ್ 400 ತನ ಆಗುತ್ತೆ. ಎಲ್ಲಾ ರಿಂಗ್? ಯಾ ರಿಂಗ್ ರೀ? ಅದ್ ಮ್ಯಾಗಿಂದು ಮೇಲೊಂದ್ ರಿಂಗ್ ಐತಲ್ರಿ, ಅದು ಆಯ್ತು, ಕಂಬ ಆಯ್ತು. ಒಟ್ ಒಂದ್ ಕಂಬಕ್ಕೆ ಎಷ್ಟ್ ಬೀಳ್ತಾವ್ರಿ ಒಂದ್ ಸೆಟ್ಟಿಗೆ? ಒಂದ್ ಸೆಟ್ಟಿಗೆ 350-400 ತನ ಆಗ್ತದೆ. 400 ರೂಪಾಯಿ ಹೆಚ್ಚು ಕಮ್ಮಿ ಒಂದ್ ರಿಂಗ್ ಒಂದ್ ಕಂಬಕ್ ರೀ? ಅಂತ 1000 ಗಿಡ ಹಚ್ಬೇಕಂದ್ರ ಸಿಕ್ಕಾಪಟ್ಟೆನೆ ಬರ್ತೈತ್ರಿ. ಸ್ಟಾರ್ಟಿಂಗ್ ಅಂತೂ ಅದ್ರ ಒಂದ್ ಸಾರಿ ಹಾಕ್ಬೇಕ್ರಿ. ಕಂಬ ರಿಂಗಿದಂತ್ರ ಖರ್ಚ್ ಐತ್ರಿ. ಮತ್ತ ಒಂದೇ ಅದು ಇದು ಆಗ್ಲಿಕ್ಕಂದ್ರ ಅಲ್ಲಿ ಕೆಳಗ್ ಐತಲ್ರಿ ಅದು ದ್ರಾಕ್ಷಿ ಸೇಮ್ ಹಿಂಗ ಕಂಬ ಹಾಕಿ ತಂತಿ ಸೇಮ್ ಹಾಕ್ಬೋದ್ರಿ. ಆ ತರನು ಮಾಡ್ಬೋದ್ರಿ. ನೀವ್ ಅದೇ ತರ ಮಾಡಿರಿ ಮುಂದ? ಅದು ನಾವ್ ಕೆಳಗ್ ಮಾಡಿದ್ ಅದೇ ತರ. ಅಂದಾಜ್ ಎಷ್ಟ್ ತೊಂದ್ರಿ ಸರ್ ಒಂದ್ ಎಕರೆದಾಗ ಉತ್ಪಾದನೆ ನೀವು? ಸ್ಟಾರ್ಟಿಂಗ್ ವರ್ಷ ಒಂದ್ 3-4 ತನ ಆಗೈತ್ರಿ. ಈಗ 2ನೇ ವರ್ಷ ಅಂದು ಒಂದ್ 7-8 ತನ ಬಂದದ್ರಿ. ಈಗ 4ನೇ ವರ್ಷ ಐತಲ್ಲ ನೀವ್ ಹಚ್ಚಿ? 4ನೇ ವರ್ಷ ರೀ ಇದು. ಹೋದ್ ವರ್ಷನು ಅಷ್ಟೇ 7-8 ತನ ಬಂದ್ರಿ ಅವರೇಜ್. 7-8 ತನ ಎವರೇಜ್? ಪಕ್ಕ ರೈತರು ಆರಾಮಾಗಿ ತೆಗಿಬೋದ್ರಿ. ಇದು ಖರ್ಚ 1-2 ವರ್ಷಕ್ಕೆ ತೆಗಿತೀರೇನ್ರಿ ಹೆಂಗ? ಖರ್ಚು ತೆಗಿತದ್ರಿ. 1ನೇ ವರ್ಷ ತೆಗಿತದ್ರಿ ಬಾಳ ಸ್ವಲ್ಪ. ಆದ್ರ ಇದು ಜಾಸ್ತಿ ಲಾಭ ಆಗೋದು 2ನೇ ವರ್ಷ ರೀ. ಏನ್ ನೀರ್ ಕಮ್ಮಿ ಇದ್ರ ನಡಿತದ್ರಿ? ನೀರ್ ಕಡಿಮೆ ಇದ್ದವ್ರಿಗೆ ಚಲೋ ಐತ್ರಿ. ಹೂವ ಕಾಯಿ ಹೆಚ್ಚಾಗಬೇಕಾದ್ರ ಏನ್ ಮಾಡ್ಬೇಕ್ರಿ? ಹೂವ ಕಾಯಿ ಇದು ಆಗ್ಬೇಕಂದ್ರ ಇದಕ್ಕ ಕುರಿ ಗೊಬ್ಬರ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ. ಕುರಿ ಗೊಬ್ಬರ. ಅದಕ್ಕ ಕೋಲ್ಡ್ ಕ್ಲೈಮೇಟ್ ಬೇಕ್ರಿ ಅದಕ್ಕ ಜಾಸ್ತಿ ಮಳೆಗಾಲದಾಗ? ಮಳೆಗಾಲಕ್ಕೆ ರೀ ಅದು. ಮಳಿ ಏನ್ ಜಾಸ್ತಿ ಬೀಳ್ಬೇಕ ಏನ್ ಬರೇ ತಂಪ ಇರ್ಬೇಕ್ರ ವಾತಾವರಣ? ವಾತಾವರಣ ತಂಪ ಇರ್ಬೇಕ್ರಿ ಒಟ್ಟ. ಮಳಿ ಬರ್ಲಿಕ್ ಬಿಡ್ಲಕ್ಕ? ಮಳಿ ಬರ್ಲಿಕ್ಕಂದ್ರುನು ಬಿಸಿಲು ಕಡಿಮೆ ಇರ್ಬೇಕ್ರಿ ಅದಕ್ಕ. ಬಿಸಿಲ್ ಇತ್ತಂದ್ರ ಸ್ವಲ್ಪ ಕೊಳೆ ರೋಗ ಜಾಸ್ತಿ ಆಗ್ತವ್ರಿ ಅದು. ಬಿಸಿಲ್ ಜಾಸ್ತಿ ಇತ್ತಂದ್ರ ರೀ? ಕಾಯಿ ಎಲ್ಲಾ ಆಗ್ಯಾವಲ್ಲಾರಿ ಸರ್ ಈಗ ಆಗ್ಯಾವ್ರಿ ಅವು. ಈ ಸದ್ದ ಈಗ ಒಂದ್ ಸತಿ ಕಳಿಸಿ ಬಂದಿವ್ರಿ. ಈಗ ಒಂದ್ ಸರಿ ಹಣ್ಣಾಗಿ ಕಳ್ಸಿರಿ ಆಲ್ರೆಡಿ? ಈಗ ಎಷ್ಟ್ ದಿನದಾಗ ಬರ್ತಾವ್ರಿ ಕಾಯಿಗಳು? ಇನ್ನ 15 ದಿವಸದಾಗ ವಾಪಸ್ ಬರ್ತಾವ್ರಿ. ಇದು ಹಣ್ಣಾಗ್ಯದೇನ್ರಿ ಈಗ? ಇದು ಹಣ್ಣಾಗ್ಯದ ನೋಡ್ರಿ. ತೆಗಿರಲ್ಲ ಒಂದ್ ಕಾಯಿ ರೀ. ಇವೆಲ್ಲಾ ವಾಪಸ್ ಬರ್ತಾವ. ಈಗ ಗಿಡ ಇದು ಒಂದ್ ಕಾಯಿ ಎಷ್ಟ್ ಮಾರ್ತಾರಿ ಅಂದಾಜ್ರಿ? ಇದು 40-50 ರೂಪಾಯಿ ಮಾರ್ತೇವ್ರಿ. ಇಷ್ಟೇ ಸಣ್ಣ ಕಾಯಿ ರೀ? ಎಷ್ಟ್ kg ಅದ್ರಿ ಇದು?
ಒಂದ್ ಅರ್ಧ ಕೆಜಿ ಅದೇನ್ರಿ? ಒಂದ್ರ ಹೊರಗ ಮಾರೋರು ಅಷ್ಟ್ ಮಾರ್ತಾರಿ. ನಮ್ ಕಡೆಯಿಂದ ತೊಗೊಳೋರು ಒಂದ್ ಸ್ವಲ್ಪ ನೀವ್ ಯಾರಿಗ್ ಮಾರ್ತೀರಿ ರೈತ ನಾವು ಕಾಯ್ದು APMC ಕೊಡ್ತೀವ್ರಿ ಬಿಜಾಪುರ. ಡೈರೆಕ್ಟ್ ಬಿಜಾಪುರ ಅಂದ್ರ ಫಲ ಹಿಂಗ ನೀವೇ ಮಾರಿದ್ರಿ? ಜಾಸ್ತಿ ಇದ್ರಂದ್ರ ಇವ್ರು ತಗೊಳೋರು ಏಜೆಂಟ್ಸ್ ಬಂದು ಇಲ್ಲೇ ತಗೊಂಡ್ ಹೋಗ್ತಾರ. ಅವ್ರ ಹೆಂಗ್ ಕೆಜಿ ತಗೋತಾರ್ರಿ? ಅವ್ರು ಒಂದ್ ಸ್ವಲ್ಪ ಸಸ್ತಾ ತಗೋತಾರ ನಮ್ದಿಂದ. ಒಂದ್ ರೇಟ್ ಹ್ಯಾಂಗ್ ನಡೆದಿರ್ತದೆ APMC ಮಾರ್ಕೆಟ್ ರೇಟ್ ಆ ಪ್ರೈಸ್ ನೋಡಿ ತಗೋತಾರ. ಈಗ ಅವ್ರೇ ಬಂದ್ ಹರ್ಕೊಂಡ್ ಹೋಗ್ತಾರ್ರಿ. ಹಾ ನೀವ್ ಕಟ್ ಅಕಸ್ಮಾತ್ ಮಾಡ್ಕೊಂಡು. ವಲ್ಲಪ್ಪ ಆಗಿತ್ತಂದ್ರ ನೀವೇ APMC ಗೆ ಹೋಗಿ ಮಾರ್ಬೋದು. ಹಾ ಈ ತರ ಮಾಡ್ರಿ ಏನ್ರಿ ಇದು ಕೈಡೆ ಬಿದಿರ್ ಬಡಗಿ ಬಡದು? ಇದು ದ್ರಾಕ್ಷಿ ಸೇಮ್ ಇದು ತಂತಿ ತರ ಐತ್ರಿ. ಹಾ ಯಾವ್ದ್ ಇದು ಮಾಡ್ಬೋದು ಅದಕ್ ಚಲೋ ಇದು ಅದು ಚಲೋ ಇದು ಚಲೋ ಸರ್ ಇದು? ಇಲ್ಲ ನನ್ನ ಇದ್ರ ಪ್ರಕಾರ ಅಂದ್ರ ಇದೇ ಬೆಸ್ಟ್ ರೀ. ಇದು ಕಾಯಿ ಎಲ್ಲಾ ಕಟ್ ಮಾಡ್ಕೊಳಕ ಹೆಲ್ಪ್ ಆಗ್ತದ್ರಿ. ಅದು ಅಂದ್ರ ಒಂದ್ ಸ್ವಲ್ಪ ಕೆಳಗಾದು ಆದ್ರ ಪ್ರಾಬ್ಲಮ್ ರೀ. ಅವಕ್ಕೆಲ್ಲಾ ಇದು ಆಗಲ್ಲ. ಇದೇ ಬೆಸ್ಟ್. ಬರೋಬ್ಬರಿ. ಮತ್ತೆ ಅಗಿ ಎಷ್ಟೇ ಜನ ಬಂದ್ರು ಕಾಲ್ ಮಾಡಿ ಕೊಡ್ತೀರಿ? ಹಾ. ಈಗ ಮೊದಲೆಲ್ಲಾ ಕೊಟ್ಟಿರಿ ಸರ್ ಅಗಿಗಳು ಎಲ್ಲಾ ಹೆಂಗ್ ಬಂದವ್ರಿ? ಚಲೋ ಬಂದವ್ರಿ ಅಗಿ ಎಲ್ಲಾ. ನಾವು ಅದ್ ಮೇಲಿಂದೆಲ್ಲ ತೆಳಗ್ ಇದು ಮಾಡ್ದೆ ಚಲೋ ಬಂದೈತ್ರಿ. ಇದು ಮತ್ತೆ ಅಲ್ಲಿ ನಮ್ಮ ಅಣ್ಣಗಳು ಹಚ್ಚಾರಲ್ಲ ಅವ್ರು ನಮ್ದು ಅಗಿನೇ ಹಚ್ಚಾರಿ. ತೊಗೊಂಡ್ ಹಚ್ಚಾರಿ? ಅಲ್ಲಿ ಹಚ್ಚಾರ ನೋಡ್ರಿ ಅವ್ರು ಅರ್ಧ ಎಕರೆ ಹಚ್ಚಾರಿ. ಎಷ್ಟ್ ಅಗಿ ಒಯ್ಬೋದು ಸುಮ್ ಅಂದಾಜ್ ಒಬ್ಬರು ಒಯ್ಬೇಕಂದ್ರ ರೀ? ಸ್ಟಾರ್ಟಿಂಗ್ ಕಡಿಮೆ ಮಾಡಿದ್ರು ಒಂದ್ 200 250 ಕಂಬ ಮಾಡಿದ್ರು ನಡಿತೈತ್ರಿ ಅವ್ರಿಗೆ. ಅಲ್ಲಿಂದ ಸ್ಟಾರ್ಟ್ ಆಗದ್ರಿ. ಹಾ. ಅವ್ರ ಮುಂದ್ ಅಗಿನೂ ಮಾಡ್ಕೋಬಹುದ್ರಿ ಅವ್ರ ಇದು 250 ಅಗಿತನ್ನು ಒಯ್ಬೋದು. ಮುಂದ್ 2 ವರ್ಷರೇ ಆಗ್ಬೇಕ್ರಿ. 2 ವರ್ಷ ಆದ್ಮ್ಯಾಗ ಅಗಿ ಮಾಡಕ್ ರೆಡಿ ಆತವ್ರಿ ಗಿಡಗಳು. ನಿಮ್ ನಂಬರ್ ಸರ್ ಹೇಳ್ರಿ ಸರ್. ಕಸ್ಟಮರ್ ಯಾರೇ ಬಂದ್ರು ನಿಮ್ ಅಗಿ ಬಲ್ಲಿ ನಿಮ್ ಹತ್ರ ಅಗಿ ಒಯ್ತಾರ ಬಂದು. ನಂಬರ್ 9686205950. ಈ ನಂಬರ್ ಕಾಲ್ ತಿನ್ನೋದ್ರಿಂದ ಏನೇನ್ ಅನುಕೂಲ ಐತ್ರಿ ಈ ಕಾಯಿ ತಿನ್ನೋದ್ರಿಂದ ಎಲ್ಲರಿಗೆ? ಇದು ಶುಗರ್ ಇದ್ದವರಿಗೆ ಬಾಳ ಹೆಲ್ಪ್ ರೀ ಇದು. ಇದು ಕಾಯಿ ಡ್ರ್ಯಾಗನ್ ಕಾಯಿ. ಡ್ರ್ಯಾಗನ್ ಕಾಯಿ ಈ ತರ ಬರ್ತೈತಿ ನೋಡ್ರಿ. ಪೂರ್ತಿ ಪ್ಯೂರ್ ಹಣ್ಣ, ಪೂರ್ತಿ ಒಳಗ್ ಬೀಜ ಇರ್ತೈತಿ. ಈ ಬೀಜದಿಂತನು ಕಾಯಿ ಆತದ ಹೆಂಗ್ರಿ? ಅದೇ ತೊದ್ದೆ ಮಾಡ್ಕೋಬೇಕ್ರಿ. ಅದು ಗಿಡದಿಂದೆ ಕಟ್ ಮಾಡ್ಕೊಂಡೆ ಹಚ್ಬೇಕ್ರಿ. ಈ ತರ ಬರ್ತೈತಿ ನೋಡ್ರಿ. ಈ ತರ ಇದ್ದಿದ್ ಕಾಯಿ ಇದು ಸಪ್ಪಿ ತೆಗೆದ ಆರಾಮಾಗಿ ಪೂರ್ತಿ ಓಪನ್ ಐತಿ ರೌಂಡ್ ಆಗಿ ಬರ್ತೈತಿ. ಆರಾಮಾಗಿ ತಿನ್ಬೋದು ಈಗ. ಈ ಕಾಯಿ ತಿನ್ನೋದ್ರಿಂದ ನಿಮ್ಗೆ ಪೂರ್ತಿ ಅನುಕೂಲ ಏನಪ್ಪಾ ಅಂದ್ರ BP ಅಂಡ್ ಶುಗರ್ ಎರಡು ಕಡಿಮೆ ಆಗುತ್ತ. ಎಲ್ಲರೂ ತಿನ್ಬಹುದು, ಚಿಕ್ಕ ಮಕ್ಕಳು ಇಟ್ಕೊಂಡ್ ದೊಡ್ಡವರು. ಇದೇನು ಆರಾಮ್ BP ಶುಗರ್ ಇದ್ದಾರೆ ತಿನ್ಬೇಕಂತಿಲ್ಲ. ಆರೋಗ್ಯಕರ ಹಣ್ಣಿದು ಆರಾಮಾಗಿ ತಿನ್ಬಹುದು. ಪೂರ್ತಿ ಏನ್ ಸ್ವೀಟ್ ತರ ಐತಿ ಇದು ಕಾಯಿ. ಸೂಪರ್ ಐತಿ. ಏನು ತಿನ್ನಕಂದ್ರ ಪೂರ್ತಿ ಆರೋಗ್ಯವಾಗಿ ಇರ್ಬೋದು ಈ ಕಾಯಿ. ಇದಕ್ಕೇನ್ ಹುಳ ಬೀಳಲ್ಲ, ಏನು ಬೀಳಲ್ಲ. ಈಗ ಒಂದ್ ಸಾರಿ ಕಳ್ಸಿರ್ಲ ರೀ ಇದು ಎಷ್ಟ್ ಬಂದೈತ್ರಿ ರೊಕ್ಕ? ಎಷ್ಟ್ ಬಂದೈತಿ ಅಂದಾಜ? ಅಂದ್ರ ಸ್ಟಾರ್ಟಿಂಗ್ ಈ ಸತಿ ಒಂದ್ ಸ್ವಲ್ಪ ಮಳಿ ಕಡಿಮೆ ಆಗೈತ್ರಿ. ಅದಕ್ಕ ಅಷ್ಟು ಆಗಿದ್ದಿಲ್ಲ. ಸುಮ್ ಅಂದಾಜ ರೀ 4-5 ಕ್ಯಾರೆಟ್ ಆಗಿದ್ದು ಒಂದ್ 5,000 ತನ ಬಂದದ್ರಿ. ಬರೀ 4-5 ಕ್ಯಾರೆಟ್. ಇದು ಏನ್ ಸದ್ಯಕ್ ಬೆಳೆದಿ ಇದ್ರ ಮ್ಯಾಗೆ ರೊಕ್ಕ ಬರ್ತೈತ್ರಿ ನಿಮ್ಗ? ಸುಮ್ ಅಂದಾಜ್ 4 ಕ್ಯಾರೆಟ್ ಅಷ್ಟೇ ಕಳ್ಸಿರಿ ಸ್ಟಾರ್ಟಿಂಗ್ ರೀ? ನಮ್ದು 4 ಒಂದು ನಮ್ಮ ಅಣ್ಣವ್ರು ಅವ್ರು ಒಂದ್ ಸ್ವಲ್ಪ ಕಡಿಮೆ ಆಗಿತ್ರಿ. ಅವ್ರದೊಂದ್ ಸೇರಿ ಕಳ್ಸಿವ್ರಿ. ಅಷ್ಟಕ್ಕೆ 5,000 ಬಂದವ್ರಿ. 4-5 ಕ್ಯಾರೆಟ್ಗೆ 5,000 ಗಟ್ಲೆ ಬರ್ತೈತಿ. ಇದೇನ್ ಫಿಕ್ಸ್ ರೇಟ್ ಇರ್ತೈತಿ ಹೆಂಗ್ರಿ ಇದು? ಇಲ್ಲ, ಫಿಕ್ಸ್ ರೇಟ್ ಇಲ್ರಿ. ಅಂದ್ರ ಮಾರ್ಕೆಟಿಂಗ್ ಹೆಂಗ್ APMC ಒಳಗ್ ಹಂಗ ತಗೊಳ್ಳೋರ್ ಇರ್ತಾರ ಅವ್ರ ಆಧಾರದ ಮ್ಯಾಗ ಒಂದ್ ಸ್ವಲ್ಪ ಹೆಚ್ಚ ಕಡಿಮೆ ಆಗ್ತದ್ರಿ. ಸುಮ್ ಒಂದ್ ಕಾಯಿಗೆ ಏನ್ ಒಂದ್ 5 ರೂಪಾಯಿ ಮಾಡ್ತೈತ್ರಿ ಒಂದೇ ಕಾಯಿ ಮಾಡಿದ್ರು ಆರಾಮಾಗಿ. ಅಂದ್ರ ಇದು ರಸ್ತೆ ಬದಿ ಹಿಂಗ್ ಮಾರಾಟಗಾರರಿಗೆ ಬಾಳ ಲಾಭ ಐತ್ರಿ. ಅವ್ರ ಹೆಂಗ್ ಕೆಜಿ ಮಾರ್ತಾರ್ರಿ? ಅವ್ರ ಇದ್ರ ಮ್ಯಾಗ ಅವ್ರಂತೂ 150 ಮ್ಯಾಗೆ ಮಾರ್ತಾರ. ಕೆಜಿಗೆ? ಕೆಜಿ 150 ಮ್ಯಾಗೆ ಮಾರ್ತಾರ. ನೀ ಕೆಜಿಗೆ 150 ಅಂದ್ರ ಅವ್ರಿಗೆ ಸಿಕ್ಕಾಪಟ್ಟೆ ರೈತರಿಗಿಂತ ಅವ್ರಿಗೆ ಲಾಭ ಐತ್ರಿ ಜಾಸ್ತಿ. ಅವ್ರಿಗೆ ಲಾಭ ಐತ್ರಿ ಜಾಸ್ತಿ. ಮಾರೋರ್ ಮ್ಯಾಗಿಂತ ಅವರು ಕೆಜಿಗಿಂತ ಜಾಸ್ತಿ ಅವ್ರ ಒಂದ್ ಕಾಯಿಗೆ ಒಂದು 50-60-70 ರೂಪಾಯಿ ತನ ಮಾರ್ತಾರ ಅವ್ರು. ಇದೇನ್ ಗೊಬ್ಬರ ಚೆನ್ನಾಗಿ ನೀರ್ ಹಾಕರ ಆರಾಮ ಬರ್ತಾರೆ. ಇದಕ್ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ರಿ, ಗೊಬ್ಬರದ ಅಷ್ಟೇ ತಿನ್ನಂಗ ಐತ್ರಿ. ತರ ಸ್ಟಾರ್ಟಿಂಗ್ ಹೂ ಆತೇನ್ರಿ ಇದು ಹೆಂಗ? ಇದು ಹೂವು ಈ ರೀತಿ ಬಿಟ್ಟ ಮ್ಯಾಗ ಒಂದ್ 10 ದಿನಕ್ಕ ಈ ರೀತಿ ತೆರಿತದ್ರಿ ಅದು. ಬೆಳಿಗ್ಗೆ ನೋಡಿದಾಗ ಎಲ್ಲಾ ಈ ರೀತಿ ಇದು ಆಗಿರ್ತೈತ್ರಿ. ಬೆಳಿಗ್ಗೆ ಭಾರಿ ಆಗಿರ್ತಾವ್ರಿ ಎಲ್ಲಾ ಪೂರಾ ಓಪನ್ ಆಗಿರ್ತಾವ್ರಿ. ಬೆಳಗ್ಗೆ ನೋಡಕ್ ಒಂದ್ ಸ್ವಲ್ಪ ಬ್ಯೂಟಿಫುಲ್ ಆಗಿ ಕಾಣ್ತಾವ್ರಿ. ಮುಂಜಾನೆ ರೀ ಅರಳಿ ಇರ್ತಾವ, ಅರಳಿರ್ತಾವ್ರಿ ಬೆಳಿಗ್ಗೆ. ಸಂಜೆ ಅಟ್ಲೆ ಒಟ್ಟು ಕೈದೋತಾವೇನ್ರಿ? ಮಧ್ಯಾಹ್ನ ಸ್ವಲ್ಪ ಆದ್ಮ್ಯಾಗ ಇದು ಆಗ್ಬಿಡ್ತಾವ್ರಿ. ಇದ್ರ ಜೊತೆ ಏನ್ರಿ ನಡ್ಬರ್ಕ್ ಏನ್ರಿ ಬೆಳಿಬಹುದೇನ್ರಿ? ಇದ್ರ ನಡ್ಬರ್ಕ್ ಮುಂದ ಶೇಂಗಾ ಹಾಕಿದ್ದೇವ್ರಿ. ಮತ್ ದೊಡ್ಡ ಬೆಳೆ ಏನ್ ಬೆಳೆಯಂಗಿಲ್ರಿ? ಇದಕ್ಕಿಂತ ಎತ್ತರವಾಗಿ ಏನು ಬೆಳೆಯಂಗಿಲ್ರಿ ಇದ್ರೊಳಗ. ಶೇಂಗಾ ಬೆಳಿಬಹುದು ಮತ್ತೇನೇನ್ ಬೆಳಿಬಹುದ್ರಿ?
ಇದ್ರಲ್ಲಿ ಶೇಂಗಾ ಅಂದ್ರ ಸಣ್ಣ ಪುಟ್ಟ ಬೆಳೆಗಳು ಬೆಳಿಬೋದ್ರಿ. ಶೇಂಗಾ, ಕಡ್ಲಿ. ಹಾ 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 ಇಂತಾವ್ ಬೆಳಿಬೋದ್ರಿ. ಹಾ ನಮ್ಮೂರ್ ಬಂತ್ನಾಳ್ರಿ, ಇಂಡಿ ತಾಲೂಕ, ಬಿಜಾಪುರ ಡಿಸ್ಟಿಕ್. ಹಾ ಹಾ ಇಲ್ಲಿ ಸಿಂದಗಿ ರೋಡಿಗೆ ಐತ್ರಿ ಹೊಲ. ನಿಮ್ ಕಾಂಟ್ಯಾಕ್ಟ್ ನಂಬರ್ ರೀ? ಕಾಂಟ್ಯಾಕ್ಟ್ ನಂಬರ್ ನಂದಂದ್ರ 6360662721. ಇನ್ನೊಂದ್ ನಂಬರ್ ಯಾರಿಗ್ರಿ ಮತ್ತ? ನಮ್ಮ ಅಪ್ಪವ್ರದು 9686205950. ಈ ನಂಬರ್ ಕಾಲ್ ಮಾಡ್ರಿ, ಪಿಕಪ್ ಮಾಡಿದ್ರೆ ಎಲ್ಲ ಅಗಿನೂ ಕೊಡ್ತೀವಿ. ಯಾವಾಗ ಬೇಕಾ ಮಾಡ್ಬೋದ್ರಿ. ಅಡ್ವಾನ್ಸ್ ಏನ್ರಿ ಹೇಳ್ಬೇಕೇನ್ರಿ ಸ್ಟಾರ್ಟಿಂಗ್? ಹಾ ಅಡ್ವಾನ್ಸ್ ಹಚ್ಚಕ್ಕೆ 1 ತಿಂಗಳ ಅಡ್ವಾನ್ಸ್. ಅಡ್ವಾನ್ಸ್ ಅವ್ರು ಒಗಿಬೇಕಂದ್ರ ಒಂದ್ 2 ತಿಂಗಳು ಬಿಟ್ಟು ನಾವು ಇದು ಮಾಡ್ತೀವಿ. ಮಾಡ್ಕೊಡ್ತೀರಿ. ಓಕೆ ರೀ.